ಶಕ್ತಿ ಯೋಜನೆಯಿಂದ ತತ್ತರಿಸಿದ್ಯಾ ಬಿಎಂಟಿಸಿ? ಇದೇನ್ ಬಿಎಂಟಿಸಿ ಬಸ್ಸೋ ಅಥವಾ ಖಾಸಗಿ ಬಸ್ಸೋ ಅಂತ ಜನಗಳಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ನಷ್ಟವನ್ನ ಸರಿದೂಗಿಸೋದಕ್ಕೆ ಬಿಎಂಟಿಸಿ ಎಡವಟ್ಟು ಮಾಡ್ಕೊಳ್ತಾ ಇದೆಯಾ? ಜಾಹೀರಾತುಗಳನ್ನ ನೋಡ್ಬಿಟ್ರೆ ಇದೇನ್ ಖಾಸಗಿ ಬಸ್ಸೋ ಅಥವಾ ಬಿಎಂಟಿಸಿ ಬಸ್ಸೋ ಅಂತ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಜಾಹೀರಾತುಗಳು. ಬಿಎಂಟಿಸಿ ಅನ್ನೋ ಸ್ಟಿಕ್ಕರೇ ಇಲ್ಲ, ತನ್ನನ್ನೇ ತಾನು ಮಾರ್ಕೊಂಡ್ಬಿಟ್ಟಿದ್ಯಾ? ಹಾಗಾದ್ರೆ ಬಿಎಂಟಿಸಿ ಅನ್ನೋ ಸ್ಟಿಕ್ಕರೇ ಇಲ್ಲದ ಮಟ್ಟಿಗೆ ಜಾಹೀರಾತುಗಳು ಆವರಿಸ್ಕೊಂಡ್ಬಿಟ್ಟಿದೆ. ನೋಡಿ, ಇದು ಯಾವ ಬಸ್ಸು ಅಂತ ಹೆಂಗ್ ಗೊತ್ತಾಗತ್ತೆ? ಹೆಂಗೆ ನೋಡಿ, ಬಿಎಂಟಿಸಿ ಅನ್ನೋ ಒಂದು ಅಕ್ಷರನೇ ಇಲ್ಲದೆ ಇರೋ ಹಂಗೆ ಬಸ್ನ ತುಂಬಾ ಜಾಹೀರಾತು, ಒಂದೇ ಒಂದು ಇಂಚ್ ಜಾಗ ಬಿಡದಿರೋ ಹಂಗೆ ಬಸ್ ತುಂಬೋಗಿದೆ. ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಕೊಡಬೇಕು, ಬಿಎಂಟಿಸಿ ಹೆಲ್ಪ್ ಲೈನ್ ನಂಬರ್ ಕೊಡಬೇಕು, ಅದಿಲ್ಲ. ಆಮೇಲೆ ಬಸ್ನ ಅರ್ಹತೆ ಪಟ್ಟಿ ಕೊಡಬೇಕು, ಅದಿಲ್ಲ. ಅದು ಯಾವ ಡೀಟೇಲ್ಸು ಇಲ್ಲ. ಬಸ್ನ ಇಂಚು ಜಾಗವನ್ನ ಬರೀ ಜಾಹೀರಾತೆ ತುಂಬಿಕೊಂಡಿದೆ. ಹೆಂಗ್ ಗೊತ್ತಾಗತ್ತೆ ಇದು ಬಿಎಂಟಿಸಿ ಬಸ್ಸು ಅಂತ? ನೋಡಿ, ಇಡೀ ಬಸ್ ತುಂಬಾ ಜಾಹೀರಾತು. ಗ್ಲಾಸ್ಗೊಂದು ಹಾಕಿಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಎಲ್ಲಾ ಕಡೆ, ಚಕ್ರ ಗ್ಲಾಸ್ ಎರಡು ಬಿಟ್ರೆ ಬೇರೆ ಎಲ್ಲಾ ಕಡೆ ಜಾಹೀರಾತು ತುಂಬಿಸ್ಬಿಟ್ಟಿದ್ದಾರೆ. ಒಂದ್ ಕಡೆ ಬಿಎಂಟಿಸಿಯಲ್ಲಿ ಓಡಾಡುವ ಪ್ರಯಾಣಿಕರಿಗೆ ಇದೀಗ ಕನ್ಫ್ಯೂಸ್ ಆಗಿದೆ. ಇದೇನಾ ನಮ್ಮ ಬಿಎಂಟಿಸಿ ಬಸ್ ಅಂತೇನು ಕನ್ಫ್ಯೂಸ್ ಆಗಿದ್ದಾರೆ. ಯಾಕಂದ್ರೆ ತೋರಿಸ್ತೀನಿ, ಪ್ರೆಸೆಂಟ್ ಈಗ ಮೆಜೆಸ್ಟಿಕ್ ಭಾಗದಲ್ಲಿದ್ದಾರೆ. ನೋಡ್ತಿರ್ಬೋದು, ಬಿಎಂಟಿಸಿ ಬಸ್ ತುಂಬ ಎಲ್ಲ ಒಂದ್ ಕಡೆ ಜಾಹೀರಾತು ಸ್ಟಿಕ್ಕರ್ಗಳು ಅಂಟಿಸಿಬಿಟ್ಟಿದ್ದಾರೆ. ಬಸ್ ತುಂಬ ಎಲ್ಲ ಒಂದ್ ಕಡೆ ಹೆಲ್ಪ್ ಲೈನ್ ನಂಬರ್ ಇಲ್ಲ, ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟ್ ನಂಬರ್ ಇಲ್ಲ, ಒಂದ್ ಕಡೆ ಆ ಬಸ್ ನಂಬರ್ ಸಹ ಇಲ್ಲ. 4 ಕಡೆಗೆ ಬಸ್ ನಂಬರ್ ಇರಬೇಕಾಗುತ್ತೆ. ಎಲ್ಲೇ ಒಂದು ಕಡೆಗೆ ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಎಲ್ಲೇ ಒಂದು ಕಡೆ ಸಾರಿಗೆ ಇಲಾಖೆ ಪರದಾಡ್ತಿದೆ. ಹೀಗಾಗಿ ಜಾಹೀರಾತು ಮೊರೆ ಹೋಗಿದೆ. ನೋಡ್ತಿರೋದು ಬಸ್ ತುಂಬ ಎಲ್ಲ ಒಂದು ಕಡೆ ಬಿಎಂಟಿಸಿ ಅಂತ ಎಲ್ಲಿ ಕಾಣ್ತಾ ಇಲ್ಲ, ಎಲ್ಲವೂ ಖಾಸಗಿಯ ಜಾಹೀರಾತು ಅಂಟಿಸಿದ್ದಾರೆ. ಬಸ್ ಇಡೀ 90%, ಯಾಕಂದರೆ ಸುಮಾರು 50,000ಕ್ಕೂ ಹೆಚ್ಚು ಬಸ್ಗಳಿಗೆ ಸ್ಟಿಕ್ಕರ್ ಅಂದರೆ ಜಾಹೀರಾತು ಆ ಸ್ಟಿಕ್ಕರ್ಗಳನ್ನ ಅಂಟಿಸ್ಬೇಕಂತ ಆರ್ಟಿಒಗೆ ಮೊರೆ ಹೋಗಿದ್ರು. ಬಟ್ ಈಗ ಸದ್ಯ 3,000 ಅಧಿಕ ಬಸ್ಗಳಿಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ. ಅದಲ್ಲದೆ ಬಿಎಂಟಿಸಿ ಬೋರ್ಡ್ ಕಾಣಬೇಕು, ಸಾರ್ವಜನಿಕ ಗೊತ್ತಾಗಬೇಕು ಇದು ನಮ್ಮ ಬಿಎಂಟಿಸಿ ಅಂತ. ಆದರೆ ಸಾರ್ವಜನಿಕರು ಇದೀಗ ಕನ್ಫ್ಯೂಸ್ ಆಗಿದ್ದಾರೆ. ಎಲ್ಲವೂ ಸ್ಟಿಕ್ಕರ್ಮಯವಾಗಿದೆ. ಇದು ಬಿಎಂಟಿಸಿ ಬಸ್ ಅಥವಾ ಖಾಸಗಿ ಬಸ್ ಅಂತ ಒಂದು ಕಡೆ ಭಾಸವಾಗ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲವೂ ಒಂದು ಕಡೆ ಜಾಹೀರಾತು, ನಾಮಫಲಕ, ಅದೇ ಹೆಸರುಗಳು, ಯಾವುದೇ ಬಿಎಂಟಿಸಿ ನಾಮಫಲಕ ಇಲ್ಲ. ಮತ್ತೊಂದು ಕಡೆ ಚಿಕ್ಕದಾದ ಒಂದು ನಂಬರ್ ಪ್ಲೇಟ್ಗಳಿದ್ದಾವೆ. ಸಹಾಯವಾಣಿ ಸಂಖ್ಯೆ ಇಲ್ಲ, ಯಾಕಂದರೆ ಹಿಂದ್ಗಡೆ ನೋಡ್ತಿರ್ಬೋದು ಸಹಾಯವಾಣಿ ಸಂಖ್ಯೆ ಸಹ ಒಂದು ಮನುಷ್ಯ ಮಾಡಬೇಕಿತ್ತು, ಅದು ಸಹ ಕಾಣ್ತಿಲ್ಲ. ಎಲ್ಲ ಒಂದು ಕಡೆ ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಇದೀಗ ಸಾರಿಗೆ ಇಲಾಖೆ ಜಾಹೀರಾತಿಗೆ ಮೊರೆ ಹೋಗಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಪ್ರಯಾಣಿಕರು ಸಹ ಒಂದು ಕಡೆ ಅಸಮಾಧಾನ ಹೊರಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಕ್ತಿ ಯೋಜನೆಯಿಂದ ತತ್ತರಿಸಿದ್ಯಾ ಬಿಎಂಟಿಸಿ? ಇದೇನ್ ಬಿಎಂಟಿಸಿ ಬಸ್ಸೋ ಅಥವಾ ಖಾಸಗಿ ಬಸ್ಸೋ ಅಂತ ಜನಗಳಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ನಷ್ಟವನ್ನ ಸರಿದೂಗಿಸೋದಕ್ಕೆ ಬಿಎಂಟಿಸಿ ಎಡವಟ್ಟು ಮಾಡ್ಕೊಳ್ತಾ ಇದೆಯಾ? ಜಾಹೀರಾತುಗಳನ್ನ ನೋಡ್ಬಿಟ್ರೆ ಇದೇನ್ ಖಾಸಗಿ ಬಸ್ಸೋ ಅಥವಾ ಬಿಎಂಟಿಸಿ ಬಸ್ಸೋ ಅಂತ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಜಾಹೀರಾತುಗಳು. ಬಿಎಂಟಿಸಿ ಅನ್ನೋ ಸ್ಟಿಕ್ಕರೇ ಇಲ್ಲ, ತನ್ನನ್ನೇ ತಾನು ಮಾರ್ಕೊಂಡ್ಬಿಟ್ಟಿದ್ಯಾ? ಹಾಗಾದ್ರೆ ಬಿಎಂಟಿಸಿ ಅನ್ನೋ ಸ್ಟಿಕ್ಕರೇ ಇಲ್ಲದ ಮಟ್ಟಿಗೆ ಜಾಹೀರಾತುಗಳು ಆವರಿಸ್ಕೊಂಡ್ಬಿಟ್ಟಿದೆ. ನೋಡಿ, ಇದು ಯಾವ ಬಸ್ಸು ಅಂತ ಹೆಂಗ್ ಗೊತ್ತಾಗತ್ತೆ? ಹೆಂಗೆ ನೋಡಿ, ಬಿಎಂಟಿಸಿ ಅನ್ನೋ ಒಂದು ಅಕ್ಷರನೇ ಇಲ್ಲದೆ ಇರೋ ಹಂಗೆ ಬಸ್ನ ತುಂಬಾ ಜಾಹೀರಾತು, ಒಂದೇ ಒಂದು ಇಂಚ್ ಜಾಗ ಬಿಡದಿರೋ ಹಂಗೆ ಬಸ್ ತುಂಬೋಗಿದೆ. ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಕೊಡಬೇಕು, ಬಿಎಂಟಿಸಿ ಹೆಲ್ಪ್ ಲೈನ್ ನಂಬರ್ ಕೊಡಬೇಕು, ಅದಿಲ್ಲ. ಆಮೇಲೆ ಬಸ್ನ ಅರ್ಹತೆ ಪಟ್ಟಿ ಕೊಡಬೇಕು, ಅದಿಲ್ಲ. ಅದು ಯಾವ ಡೀಟೇಲ್ಸು ಇಲ್ಲ. ಬಸ್ನ ಇಂಚು ಜಾಗವನ್ನ ಬರೀ ಜಾಹೀರಾತೆ ತುಂಬಿಕೊಂಡಿದೆ. ಹೆಂಗ್ ಗೊತ್ತಾಗತ್ತೆ ಇದು ಬಿಎಂಟಿಸಿ ಬಸ್ಸು ಅಂತ? ನೋಡಿ, ಇಡೀ ಬಸ್ ತುಂಬಾ ಜಾಹೀರಾತು. ಗ್ಲಾಸ್ಗೊಂದು ಹಾಕಿಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಎಲ್ಲಾ ಕಡೆ, ಚಕ್ರ ಗ್ಲಾಸ್ ಎರಡು ಬಿಟ್ರೆ ಬೇರೆ ಎಲ್ಲಾ ಕಡೆ ಜಾಹೀರಾತು ತುಂಬಿಸ್ಬಿಟ್ಟಿದ್ದಾರೆ. ಒಂದ್ ಕಡೆ ಬಿಎಂಟಿಸಿಯಲ್ಲಿ ಓಡಾಡುವ ಪ್ರಯಾಣಿಕರಿಗೆ ಇದೀಗ ಕನ್ಫ್ಯೂಸ್ ಆಗಿದೆ. ಇದೇನಾ ನಮ್ಮ ಬಿಎಂಟಿಸಿ ಬಸ್ ಅಂತೇನು ಕನ್ಫ್ಯೂಸ್ ಆಗಿದ್ದಾರೆ. ಯಾಕಂದ್ರೆ ತೋರಿಸ್ತೀನಿ, ಪ್ರೆಸೆಂಟ್ ಈಗ ಮೆಜೆಸ್ಟಿಕ್ ಭಾಗದಲ್ಲಿದ್ದಾರೆ. ನೋಡ್ತಿರ್ಬೋದು, ಬಿಎಂಟಿಸಿ ಬಸ್ ತುಂಬ ಎಲ್ಲ ಒಂದು ಕಡೆ ಜಾಹೀರಾತು ಸ್ಟಿಕ್ಕರ್ಗಳು ಅಂಟಿಸಿಬಿಟ್ಟಿದ್ದಾರೆ. ಬಸ್ ತುಂಬ ಎಲ್ಲ ಒಂದು ಕಡೆ ಹೆಲ್ಪ್ ಲೈನ್ ನಂಬರ್ ಇಲ್ಲ, ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟ್ ನಂಬರ್ ಇಲ್ಲ, ಒಂದು ಕಡೆ ಆ ಬಸ್ ನಂಬರ್ ಸಹ ಇಲ್ಲ. 4 ಕಡೆಗೆ ಬಸ್ ನಂಬರ್ ಇರಬೇಕಾಗುತ್ತೆ. ಎಲ್ಲೇ ಒಂದು ಕಡೆಗೆ ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಎಲ್ಲೇ ಒಂದು ಕಡೆ ಸಾರಿಗೆ ಇಲಾಖೆ ಪರದಾಡ್ತಿದೆ. ಹೀಗಾಗಿ ಜಾಹೀರಾತು ಮೊರೆ ಹೋಗಿದೆ. ನೋಡ್ತಿರೋದು ಬಸ್ ತುಂಬ ಎಲ್ಲ ಒಂದು ಕಡೆ ಬಿಎಂಟಿಸಿ ಅಂತ ಎಲ್ಲಿ ಕಾಣ್ತಾ ಇಲ್ಲ, ಎಲ್ಲವೂ ಖಾಸಗಿಯ ಜಾಹೀರಾತು ಅಂಟಿಸಿದ್ದಾರೆ. ಬಸ್ ಇಡೀ 90%, ಯಾಕಂದರೆ ಸುಮಾರು 50,000ಕ್ಕೂ ಹೆಚ್ಚು ಬಸ್ಗಳಿಗೆ ಸ್ಟಿಕ್ಕರ್ ಅಂದರೆ ಜಾಹೀರಾತು ಆ ಸ್ಟಿಕ್ಕರ್ಗಳನ್ನ ಅಂಟಿಸ್ಬೇಕಂತ ಆರ್ಟಿಒಗೆ ಮೊರೆ ಹೋಗಿದ್ರು. ಬಟ್ ಈಗ ಸದ್ಯ 3,000 ಅಧಿಕ ಬಸ್ಗಳಿಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ. ಅದಲ್ಲದೆ ಬಿಎಂಟಿಸಿ ಬೋರ್ಡ್ ಕಾಣಬೇಕು, ಸಾರ್ವಜನಿಕ ಗೊತ್ತಾಗಬೇಕು ಇದು ನಮ್ಮ ಬಿಎಂಟಿಸಿ ಅಂತ. ಆದರೆ ಸಾರ್ವಜನಿಕರು ಇದೀಗ
ಕನ್ಫ್ಯೂಸ್ ಆಗಿದ್ದಾರೆ. ಎಲ್ಲವೂ ಸ್ಟಿಕ್ಕರ್ಮಯವಾಗಿದೆ. ಇದು BMTC ಬಸ್ ಅಥವಾ ಖಾಸಗಿ ಬಸ್ ಅಂತ ಒಂದು ಕಡೆ ಭಾಸವಾಗ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲವೂ ಒಂದು ಕಡೆ ಜಾಹೀರಾತು, ನಾಮಫಲಕ, ಅದೇ ಹೆಸರುಗಳು, ಯಾವುದೇ BMTC ನಾಮಫಲಕ ಇಲ್ಲ. ಮತ್ತೊಂದು ಕಡೆ ಚಿಕ್ಕದಾದ ಒಂದು ನಂಬರ್ ಪ್ಲೇಟ್ಗಳಿದ್ದಾವೆ. ಸಹಾಯವಾಣಿ ಸಂಖ್ಯೆ, ಯಾಕಂದರೆ ಹಿಂದ್ಗಡೆ ನೋಡ್ತಿರ್ಬೋದು ಸಹಾಯವಾಣಿ ಸಂಖ್ಯೆ ಸಹ ಒಂದು ಮೆನ್ಷನ್ ಮಾಡಬೇಕಿತ್ತು, ಅದು ಸಹ ಕಾಣ್ತಿಲ್ಲ. ಎಲ್ಲೆವರ ಕಡೆ ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಇದೀಗ ಸಾರಿಗೆ ಇಲಾಖೆ ಜಾಹೀರಾತಿಗೆ ಮೊರೆ ಹೋಗಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಪ್ರಯಾಣಿಕರು ಸಹ ಒಂದು ಕಡೆ ಅಸಮಾಧಾನ ಹೊರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಕ್ತಿ ಯೋಜನೆಯಿಂದ ತತ್ತರಿಸಿದ್ಯಾ BMTC? ಇದೇನ್ BMTC ಬಸ್ ಅಥವಾ ಖಾಸಗಿ ಬಸ್ಸು ಅಂತ ಜನಗಳಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ನಷ್ಟವನ್ನ ಸರಿದೂಗಿಸೋದಕ್ಕೆ BMTC ಎಡವಟ್ಟು ಮಾಡ್ಕೊಳ್ತಾ ಇದೆಯಾ? ಜಾಹೀರಾತುಗಳನ್ನ ನೋಡ್ಬಿಟ್ರೆ ಇದೇನ್ ಖಾಸಗಿ ಬಸ್ಸು ಅಥವಾ BMTC ಬಸ್ಸು ಅಂತ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಜಾಹೀರಾತುಗಳು. BMTC ಅನ್ನೋ ಸ್ಟಿಕ್ಕರೇ ಇಲ್ಲ, ತನ್ನನ್ನೇ ತಾನು ಮಾರ್ಕೊಂಡ್ಬಿಟ್ಟಿದ್ಯಾ? ಹಾಗಾದ್ರೆ BMTC ಅನ್ನೋ ಸ್ಟಿಕ್ಕರೇ ಇಲ್ಲದ ಮಟ್ಟಿಗೆ ಜಾಹೀರಾತುಗಳು ಆವರಿಸ್ಕೊಂಡ್ಬಿಟ್ಟಿದೆ. ನೋಡಿ, ಇದು ಯಾವ ಬಸ್ಸು ಅಂತ ಹೆಂಗ್ ಗೊತ್ತಾಗತ್ತೆ? ಹೆಂಗೆ ನೋಡಿ, BMTC ಅನ್ನೋ ಒಂದು ಅಕ್ಷರನೇ ಹಿಂದೆ ಇರೋ ಹಂಗೆ ಬಸ್ನ ತುಂಬಾ ಜಾಹೀರಾತು. ಒಂದೇ ಒಂದು ಇಂಚು ಜಾಗ ಬಿಡದಿರೋ ಹಂಗೆ ಬಸ್ ತುಂಬೋಗಿದೆ. ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಕೊಡಬೇಕು, BMTC ಹೆಲ್ಪ್ ಲೈನ್ ನಂಬರ್ ಕೊಡಬೇಕು, ಅದಿಲ್ಲ. ಆಮೇಲೆ ಬಸ್ನ ಅರ್ಹತಾ ಪಟ್ಟಿ ಕೊಡಬೇಕು, ಅದಿಲ್ಲ. ಅದು ಯಾವ ಡೀಟೇಲ್ಸು ಇಲ್ಲ. ಬಸ್ನ ಇಂಚಿಂಚು ಜಾಗವನ್ನ ಬರೀ ಜಾಹೀರಾತೆ ತುಂಬಿಕೊಂಡಿದೆ. ಹೆಂಗ್ ಗೊತ್ತಾಗತ್ತೆ ಇದು BMTC ಬಸ್ಸು ಅಂತ? ನೋಡಿ, ಇಡೀ ಬಸ್ ತುಂಬಾ ಜಾಹೀರಾತು. ಗ್ಲಾಸ್ಗೊಂದು ಹಾಕಿಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಎಲ್ಲಾ ಕಡೆ, ಚಕ್ರ ಗ್ಲಾಸ್ ಎರಡು ಬಿಟ್ರೆ ಬೇರೆ ಎಲ್ಲಾ ಕಡೆ ಜಾಹೀರಾತು ತುಂಬಿಸ್ಬಿಟ್ಟಿದ್ದಾರೆ. ಒಂದ್ ಕಡೆ BMTCಯಲ್ಲಿ ಓಡಾಡುವ ಪ್ರಯಾಣಿಕರಿಗೆ ಇದೀಗ ಕನ್ಫ್ಯೂಸ್ ಆಗಿದೆ. ಇದೇನಾ ನಮ್ಮ BMTC ಬಸ್ ಅಂತೇನು ಕನ್ಫ್ಯೂಸ್ ಆಗಿದ್ದಾರೆ. ಯಾಕಂದ್ರೆ ತೋರಿಸ್ತೀನಿ, ಪ್ರೆಸೆಂಟ್ ಈಗ ಮೆಜೆಸ್ಟಿಕ್ ಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು BMTC ಬಸ್ ತುಂಬ ಎಲ್ಲ ಒಂದು ಕಡೆ ಜಾಹೀರಾತು ಸ್ಟಿಕ್ಕರ್ಗಳು ಅಂಟಿಸಿಬಿಟ್ಟಿದ್ದಾರೆ. ಬಸ್ ತುಂಬ ಎಲ್ಲ ಒಂದು ಕಡೆ ಹೆಲ್ಪ್ ಲೈನ್ ನಂಬರ್ ಇಲ್ಲ, ಸರ್ಟಿಫಿಕೇಟ್, ಫಿಟ್ನೆಸ್ ಸರ್ಟಿಫಿಕೇಟ್ ನಂಬರ್ ಇಲ್ಲ, ಒಂದು ಕಡೆ ಆ ಬಸ್ ನಂಬರ್ ಸಹ ಇಲ್ಲ. 4 ಕಡೆಗೆ ಬಸ್ ನಂಬರ್ ಇರಬೇಕಾಗತ್ತೆ. ಎಲ್ಲೇ ಒಂದು ಕಡೆಗೆ ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಎಲ್ಲೇ ಒಂದು ಕಡೆ ಸಾರಿಗೆ ಇಲಾಖೆ ಪರದಾಡ್ತಿದೆ. ಹೀಗಾಗಿ ಜಾಹೀರಾತು ಮೊರೆ ಹೋಗಿದೆ. ನೋಡ್ತಿರೋದು ಬಸ್ ತುಂಬ ಎಲ್ಲ ಒಂದು ಕಡೆ BMTC ಅಂತ ಎಲ್ಲಿ ಕಾಣ್ತಾ ಇಲ್ಲ, ಎಲ್ಲವೂ ಖಾಸಗಿಯ ಜಾಹೀರಾತು ಅಂಟಿಸಿದ್ದಾರೆ. ಬಸ್ ಇಡೀ 90%, ಯಾಕಂದರೆ ಸುಮಾರು 50,000ಕ್ಕೂ ಹೆಚ್ಚು ಬಸ್ಗಳಿಗೆ ಸ್ಟಿಕ್ಕರ್ ಅಂದರೆ ಜಾಹೀರಾತು ಆ ಸ್ಟಿಕ್ಕರ್ಗಳನ್ನ ಅಂಟಿಸ್ಬೇಕಂತ RTOಗೆ ಮೊರೆ ಹೋಗಿದ್ರು. ಬಟ್ ಈಗ ಸದ್ಯ 3,000 ಅಧಿಕ ಬಸ್ಗಳಿಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ. ಅದಲ್ಲದೆ BMTC ಬೋರ್ಡ್ ಕಾಣಬೇಕು, ಸಾರ್ವಜನಿಕ ಗೊತ್ತಾಗಬೇಕು ಇದು ನಮ್ಮ BMTC ಅಂತ. ಆದರೆ ಸಾರ್ವಜನಿಕರು ಇದೀಗ ಕನ್ಫ್ಯೂಸ್ ಆಗಿದ್ದಾರೆ. ಎಲ್ಲವೂ ಸ್ಟಿಕ್ಕರ್ಮಯವಾಗಿದೆ. ಇದು BMTC ಬಸ್ ಅಥವಾ ಖಾಸಗಿ ಬಸ್ ಅಂತ ಒಂದು ಕಡೆ ಭಾಸವಾಗ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲವೂ ಒಂದು ಕಡೆ ಜಾಹೀರಾತು, ನಾಮಫಲಕ, ಅದೇ ಹೆಸರುಗಳು, ಯಾವುದೇ BMTC ನಾಮಫಲಕ ಇಲ್ಲ. ಮತ್ತೊಂದು ಕಡೆ ಚಿಕ್ಕದಾದ ಒಂದು ನಂಬರ್ ಪ್ಲೇಟ್ಗಳಿದ್ದಾವೆ. ಸಹಾಯವಾಣಿ ಸಂಖ್ಯೆ, ಯಾಕಂದರೆ ಹಿಂದ್ಗಡೆ ನೋಡ್ತಿರ್ಬೋದು ಸಹಾಯವಾಣಿ ಸಂಖ್ಯೆ ಸಹ ಒಂದು ಮೆನ್ಷನ್ ಮಾಡಬೇಕಿತ್ತು, ಅದು ಸಹ ಕಾಣ್ತಿಲ್ಲ. ಎಲ್ಲೆವರ ಕಡೆ ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಇದೀಗ ಸಾರಿಗೆ ಇಲಾಖೆ ಜಾಹೀರಾತಿಗೆ ಮೊರೆ ಹೋಗಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಪ್ರಯಾಣಿಕರು ಸಹ ಒಂದು ಕಡೆ ಅಸಮಾಧಾನ ಹೊರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.